Hello everyone, welcome to the class. In this class, we are going to explain how to prepare for KSET examination. ಯಾವ ರೀತಿ ಈ KSET ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ರೀಸೆಂಟಾಗಿ KA ಅವರು ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಏನಂತ ಹೇಳಿದರೆ 2026 ಮೇ ಬಿ ಅಕ್ಟೋಬರಲ್ಲಿ ಅನ್ಕೋತೀನಿ, ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ KSET examination. So those who are interested, ಯಾರಿಗೆ ಇಂಟ್ರೆಸ್ಟ್ ಇದೆ, ನಾವು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಇರುವಾಗಲೇ KSET ನೆಟ್ಟು ಎಕ್ಸಾಮ್ಗಳನ್ನು ಪಾಸ್ ಮಾಡ್ಕೊಳ್ಬೇಕು ಅಂತಿದ್ದರೆ ಏನೇನು ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಶಾರ್ಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನನ್ನ ಅನುಭವದ ಮೇಲೆ ಆಗಿರುತ್ತದೆ. ನಿಮಗೆ ಇಷ್ಟವಾದರೆ ನೋಡಿ, ಇಫ್ ಯು ಡೋಂಟ್ ಲೀವ್ ಇಟ್. ಫಸ್ಟ್ಲಿ ಹೌ ಟು ಪ್ರಿಪೇರ್ ಫಾರ್ KSET ಎಕ್ಸಾಮಿನೇಷನ್ ಆ್ಯಂಡ್ ವಾಟ್ ಟು ಫಾಲೋ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ವಾಟ್ ಈಸ್ ದ ಸಿಲೆಬಸ್ ಅನ್ನೋದ್ರ ಬಗ್ಗೆ ಮೊದಲಾಗಿ ತಿಳ್ಕೊಳ್ಳೋಣ. ಪೇಪರ್ 1 ಸೇಮ್ ಫಾರ್ ಎವ್ರಿ ಒನ್, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಿರುತ್ತೆ. ಇದರಲ್ಲಿ 10 ಯೂನಿಟ್ಸ್ ಇರುತ್ತೆ, 10 ಯೂನಿಟ್ಸ್ ಇರುತ್ತೆ. ಅದೇ ರೀತಿಯಾಗಿ ಪೇಪರ್ 2 ಅಂತೇಳಿ ಇದು 100 ಕ್ವಶನ್ನು 200 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಅದೇ ರೀತಿ ಪೇಪರ್ 1 10 ಯೂನಿಟ್ಸ್ ಮೇಲೆ ಇದು 50 ಕ್ವಶನ್ನು 100 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಟೋಟಲ್ ಆಗಿ ಎಕ್ಸಾಮ್ ಇರೋದು 300 ಮಾರ್ಕ್ಸ್ಗೆ. 300 ಮಾರ್ಕ್ಸ್ಗೆ ವಾಟ್ ಈಸ್ ದ ಸೇಫ್ ಸ್ಕೋರ್ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಹೆಚ್ಚಾಗ್ತಿದೆ ಇಯರ್ಲಿ. 160+ ಯಾರು ಸ್ಕೋರ್ ಮಾಡ್ತಾರೆ ಅವರು ಸೇಫ್ ಝೋನ್ ಅಂತೇಳಿ ಹೇಳ್ಬೋದಷ್ಟೆ. ಸದ್ಯ ಈ ವರ್ಷವೇ 155 ಇದ್ದವ್ರದ್ದು ಯಾರ್ದು ಸ್ವಲ್ಪ ಜನರದು ಸ್ವಲ್ಪ ಸಿಲೆಬಸ್ಸಲ್ಲಿ ಸ್ವಲ್ಪ ಕೆಟಗರಿಯಲ್ಲಿ ಆಗಿಲ್ಲ. 160+ 170 ಹೋಗ್ಬೋದು. ಅದೇ ರೀತಿಯಾಗಿ ಇವೆರಡೂ ಪೇಪರ್ಗಳಲ್ಲಿ ಅತಿ ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಡೋದು ಸೇಮ್ ಫಾರ್ ಎವ್ರಿ ಒನ್, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಪೇಪರ್ 1ನಲ್ಲಿ ಯಾರು ಅತಿ ಹೆಚ್ಚಾಗಿ ಸ್ಕೋರ್ ಮಾಡ್ತಾರೆ ದೇ ವಿಲ್ ಗೆಟ್ ಸೆಲೆಕ್ಟ್, ದೇ ವಿಲ್ ಗೆಟ್ ಎಲಿಜಿಬಿಲಿಟಿ. ಪೇಪರ್ 2 syllabus is very vast, very deep in nature. Your focus should be in the ratio of paper 1 and paper 2. 60 in paper 1 and 40% in paper 2. I don't want to give 50-50 for both papers. If you prepare in 70% to paper, if you give 70% also, you will 30% you will got eligible. ಮೊದಲಿಗೆ ಇನ್ನೊಂದು ಏನಂತ ಹೇಳಿದ್ರೆ, ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಮೆರಿಟ್ ಲಿಸ್ಟಲ್ಲಿ ಹೆಸರು ಬರಬೇಕಂದ್ರೂ ದೇ ವಿಲ್ ಹ್ಯಾವ್ ಟು ಗೆಟ್ 35% ಇನ್ ಬೋತ್ ಪೇಪರ್ಸ್. 35% ಮೆರಿಟ್ಗೆ ಕನ್ಸಿಡರ್ ಮಾಡಬೇಕಂದ್ರೆ 35% ಎರಡು ಪೇಪರ್ ಕಲಿತು ಸ್ಕೋರ್ ಮಾಡಿರಬೇಕು. ನಮಗೆ ಮೊದಲನೇ ಪೇಪರಲ್ಲಿ ಬಂದ್ಬಿಟ್ಟು 50 ಕ್ವಶನ್ಸ್ ಇರುತ್ತೆ. 50 ಕ್ವಶನ್ಸಲ್ಲಿ you have to score 35 plus
or 40 plus in this paper if you want to get eligible. The paper 1 syllabus is very easy if you compare to paper 2 syllabus. Paper 2 syllabus is very vast in nature. We don't have that much patience to cover the syllabus to get eligible for these examinations. If you want to get very early success in this KCET examinations to get eligibility, you have to give your more attention to 60% of your attention should be paper 1. The remaining 40% should be your post-graduation specific paper. Then how to prepare, so we will discuss further. ಎಲಿಜಿಬಿಲಿಟಿ ಫಾರ್ ರೈಟ್ ದಿಸ್ ಎಕ್ಸಾಮಿನೇಷನ್ಸ್. ಯಾರ್ಯಾರು ಈ ಎಕ್ಸಾಮ್ ಬರೆಯೋಕ್ಕೆ ಅರ್ಹತೆ ಇದ್ದಾರೆ ಅಂತ ಹೇಳಿದ್ರೆ, ಸರ್ ನಾನೀಗ ಫಸ್ಟ್ ಸೆಮಿಸ್ಟರು PGಯಲ್ಲಿದ್ದೀನಿ, ನಾನು ಬರಿಬೋದಾ ಅಂತ ಹೇಳಿದ್ರೆ ನೋ, ಇವಾಗ ನೀನು ಬರೆಯೋಕ್ಕೆ ಎಲಿಜಿಬಲ್ ಇಲ್ಲ. ನೀನು ಎಲಿಜಿಬಲ್ ಆಗುತ್ತಿ ವೆನ್ ಯು ವಿಲ್ ಕಮ್ ಇನ್ ಟು ಸೆಕೆಂಡ್ ಸೆಮಿಸ್ಟರ್. ಸೆಕೆಂಡ್ ಸೆಮಿಸ್ಟರ್ಗೆ ಬಂದಮೇಲೆ ಯು ವಿಲ್ ಗೆಟ್ ಚಾನ್ಸ್ ಟು ರೈಟ್ UGC ರೂಲ್ಸ್ ಪ್ರಕಾರ ನೀನು ಆವಾಗ ಈ ಎಕ್ಸಾಮಿನೇಷನನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡೆಯುತ್ತೀವಿ. ಸೊ ಟೈಮ್ ಡ್ಯೂರೇಷನ್, ಸರ್ ನಾನು ಸೆಕೆಂಡ್ ಸೆಮ್ ಇದ್ದಾಗಲೇ ಎಕ್ಸಾಮ್ ಪಾಸ್ ಮಾಡ್ತೀನಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾರಾ ಸರ್ ಅಂದರೆ ನೋ, ಕೊಡೋದಿಲ್ಲ. ನಿನಗೆ 2 ಇಯರ್ಸ್ ಟೈಮ್ ಇರುತ್ತೆ. ಆ 2 ವರ್ಷಗಳ ಒಳಗಡೆಯಾಗಿ ನೀನು ನಿನ್ನ PG ಕಂಪ್ಲೀಟ್ ಮಾಡಿರ್ತಕ್ಕಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಎಕ್ಸಾಮ್ ನಡೆಸಿರುವಂತಹ ಎಕ್ಸಾಮ್ ಅಥಾರಿಟಿಯಿಂದ ವೆರಿಫಿಕೇಷನ್ ಆದಮೇಲೆ ಯು ವಿಲ್ ಗೆಟ್ ಸರ್ಟಿಫಿಕೇಟ್. ಓಕೆ, ದೆನ್ ಇಯರ್ಲಿ ಎಕ್ಸಾಮ್ ಚಾನ್ಸಸ್. ಸರ್ ಈ ವರ್ಷ KCET ಆಗಲಿಲ್ಲ ಅಂದರೆ ಮತ್ತೆ ಹೆಂಗೆ ಸರ್, ಮತ್ತು ನಾವು ಹೆಂಗೆ ಮಾಡ್ಬೋದು ಅಂದರೆ, ಯು ವಿಲ್ ಗೆಟ್ ಟು ರೈಟ್ ಚಾನ್ಸ್ ಟು ರೈಟ್ ಟು ಟೇಕ್ UGC examination. You have chance to get 2 times in a year UGC in a time, KCET once in a year. ಕರ್ನಾಟಕದಲ್ಲಿ KCET ವರ್ಷದಲ್ಲಿ 1 ಬಾರಿ ನಡೆಯುತ್ತೆ. ಸೊ ನಿಮಗೆ 2 ಬಾರಿನೂ ಚಾನ್ಸ್ ಇರುತ್ತೆ UGC ಎಕ್ಸಾಮ್ ಕೊಡೋಕ್ಕೆ. ಸೊ ಟೋಟಲಾಗಿ ನಿಮಗೆ 3 ಅಟೆಂಪ್ಟ್ಸ್ ಅಂದಾಗೆ 3 ಅಟೆಂಪ್ಟ್ಸಲ್ಲಿ ನೀವು ಈಸಿಯಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಇಫ್ ಒನ್ ಅಟೆಂಪ್ಟ್ ಆಗಲಿ 2 ಅಟೆಂಪ್ಟ್ ಆಗಲಿ ಹೋಗಿದ್ರೆ, ಕರೆಕ್ಟಾಗಿ ಮಾಡಿದರೆ ಯು ವಿಲ್ ಗೆಟ್ ಫಸ್ಟ್ ಚಾನ್ಸ್ ಓನ್ಲಿ. ಇನ್ ಫಸ್ಟ್ ಎಕ್ಸಾಮಿನೇಷನ್ಲಿ ವಿಲ್ ಎಲಿಜಿಬಲ್. ಸೊ ನೆಕ್ಸ್ಟ್ ದೆನ್ ಹೌ ಟು ಪ್ರಿಪೇರ್. ಹೌ ಟು ಪ್ರಿಪೇರ್ ಅಂದರೆ ಯು ಹ್ಯಾವ್ ಟು ಫಸ್ಟ್ ನೋ ದ ಸಿಲೆಬಸ್ ಏನಿದೆ ಅಂತ ತಿಳ್ಕೊಳ್ಬೇಕು ಡೀಪಾಗಿ. ಮೊದಲಿಗೆ ಪೇಪರ್ 1 ಮತ್ತು ಪೇಪರ್ 2 ನಿಮ್ಮ ಸ್ಪೆಸಿಫಿಕೇಷನ್ ಏನಿದೆ ಅದನ್ನು UGC ನೆಟ್ ವೆಬ್ಸೈಟ್ನಿಂದ ಅಥವಾ KEA ವೆಬ್ಸೈಟಿಂದ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಬರಬಾರ್ದು. ಯು ಹ್ಯಾವ್ ಟು ಕಾಪಿ ಟು ಯುವರ್ ನೋಟ್ಬುಕ್. ನಿಮ್ಮ ನೋಟ್ ಪುಸ್ತಕಕ್ಕೆ ಅದನ್ನು ಇಳಿಸಬೇಕು. ಯು ಹ್ಯಾವ್ ಟು ರೈಟ್ syllabus by your handwriting. After completing writing, you have to read your syllabus daily basis, 2 units daily, because you will get hold on syllabus. You will remember if you see something. Teaching aptitude, research aptitude, communication, comprehension, environment, ICT,
data interpretation. There are 10 units in paper 1. We will discuss further in next videos. So very shortly I am going to start paper 1 syllabus free for everyone in YouTube only. So what is the process to be followed? Syllabus ಬರಿಬೇಕು, syllabus ಕಂಪ್ಲೀಟ್ ಆಗಿ ಓದಬೇಕು, PYQ ಅನಲೈಸ್ ಮಾಡಬೇಕು. The third one is very important to pass these examinations. You have to compulsory do PYQs. Without PYQs, if you read only syllabus, you will get eligible. Andre no, you will not get eligible. You have to follow syllabus, complete syllabus, do analysis of PYQs. Sir, PYQ ಎಲ್ಲಿಂದ ಸಿಗುತ್ತೆ? Download from NTA exam portal or KEA. If you are need PYQs, please join my Telegram channel. I will provide all the PYQs of paper 1 and paper 2 syllabus in coming days, not now. If you are interested, join to Telegram channel, given link in description. You will get the updates and syllabus completion from next 2 days. So this is the exam pattern. You will get how to know. So hope you understand this video. This is purely on my opinion video, on the basis of a preparation of my opinion. So please do subscribe to channel. Stay tuned. We'll see further. Thank you. Don't forget to join Telegram channel.